अस्सलाम वालेकुम रहमतुल्लाहि वबरकातुहू ವೇದಿಕೆಯಲ್ಲಿ ಇರುವ ಗಣ್ಯ ಅತಿಥಿಗಳು ಆದ ವಲಿಯುದ್ದೀನ್ ಫೈಜಿ ಉಸ್ತಾದ್ ಅವರು ಹಾಗೂ ಸೈಯದ್ ಇಜಾಜ್ ಹುಸೈನ್ ಶಸ್ತಿ ಅಜ್ಮೀರ್ ಹಾಗೂ ಸೈಯದ್ ಶರ್ಫುದ್ದೀನ್ ತಂಗಲ್ ಹಾಗೂ ಸೈಯದ್ ಅಮೀರುನ್ ತಂಗಲ್ ಮತ್ತು ಇತರ ಗಣ್ಯಗಳು. ನಾವು ಆ್ಯಕ್ಚುಲಿ ಹಾಗೂ ಮೋನ ಕೇಳಿದಾಗ ಬೆಂಗಳೂರಲ್ಲಿ ಇರುವುದು ಜಾಸ್ತಿ ಫಂಕ್ಷನ್ಗೆಲ್ಲ ಬಗ್ಲಿ ಆಗ್ತಾ ಇಲ್ಲ. ಬಟ್ ಒಂದು ಪ್ರೀತಿಯಲ್ಲಿ ಕರೆದಿದ್ದಕ್ಕೆ ಮತ್ತೆ ತಂದೆ ಹೆಸರು ವೇದಿಕೆಯಲ್ಲಿ ಇರೋದ್ರಿಂದ ಅಂತ ಹೇಳಿ ಒಂದು ಪ್ರೀತಿಯಲ್ಲಿ ಬಂದಿದ್ದೇನೆ. ನಮ್ಗೆ ಏನಂದ್ರೆ ಸ್ವಲ್ಪ ಮಾತನಾಡ್ಲಿಕ್ಕೆ ಇವತ್ತು ಒಂದು ಅವಕಾಶ ಸಿಕ್ಕಿತ್ತು. ಯಾಕಂದ್ರೆ ನಮ್ಗೆ ನಮ್ಮ ಕ್ಷೇತ್ರದ ಜನರು 72 ಇಂದ ನಮ್ಮನ್ನು ಉಳಿಸ್ಕೊಂಡು ಬಂದಿದ್ದಾರೆ. ತುಂಬಾ ಧನ್ಯವಾದಗಳು ತಂದೆ ಪರವಾಗಿ ಅಣ್ಣನ ಪರವಾಗಿ. ಅದಲ್ಲದೆ ನಾವು ಎಜುಕೇಶನ್ ಫೀಲ್ಡ್ ಅಲ್ಲಿ ಇರೋದು. ಸೊ ನಾವು ಜಾಸ್ತಿ ಮಾತನಾಡ್ಲಿಕ್ಕೆ ಇಷ್ಟ ಇಲ್ಲ. ಒಂದು 2-3 ವಿಷಯ ಹೇಳುವ ಅಂದ್ರೆ ಇಷ್ಟ ಇಲ್ಲ ಅಂದ್ರೆ ಹಂಗೆಲ್ಲ ಟೈಮ್ ಲೇಟ್ ಆಗ್ಬಾರ್ದು ಅಂತ 2-3 ವಿಷಯಗಳು ಹೇಳ್ಬೇಕಂತ ಇತ್ತು. ಏನಂದ್ರೆ ಈಗ ಎಲ್ಲ ಆರ್ಗನೈಸೇಷನ್ಸ್ ಈಗ ಆಲ್ರೆಡಿ ತುಂಬಾ ಟೆಕ್ನಾಲಜಿಯಲ್ಲಿ ಬೆಳವಣಿಗೆ ಆಗ್ತಾ ಇದೆ. ಸೊ ಈ ಹೈ ಇನ್ಫ್ರಾಸ್ಟ್ರಕ್ಚರ್ ಹೈ ಫೀಸ್ಗಳ ಸಂಸ್ಥೆ ಬೇರೆ, ಕೆಲವು ಸಂಸ್ಥೆ ಪ್ರೀತಿಯಲ್ಲಿ ಫ್ರೀ ಮಾಡುವಂಥದ್ದು. ಈಗ ನೀವು ನೋಡ್ಬೋದು ಎಲ್ಲ ಸಂಸ್ಥೆ ಹೆಡ್ ಮಾಡುವವರು ನಾವು ಏನು ಮಾಡ್ಬೇಕಂದ್ರೆ ಈಗ ನೆಕ್ಸ್ಟ್ ಅವಾಗ ಟೆಕ್ನಾಲಜಿಲಿ ಬಂದರೆ ಪಾರ್ಟ್ ಟೈಮ್ ಬಿಸ್ನೆಸ್ ಕೂಡ ಎಂಟರ್ ಆಗಬೇಕು ಅಂತ ನಮ್ದೊಂದು ಇಚ್ಛೆ. ಅದಕ್ಕೆ ಏನು ಬೇಕಾದ ಸಪೋರ್ಟ್ ನಾವು ಮಾಡ್ತೇವೆ. ಯಾಕೆಂದ್ರೆ ಎಕ್ಸಾಂಪಲ್ ಹೇಳ್ತೇನೆ, ಈಗ ಈಗ ಮೈಂಡ್ ಸೆಟ್ ಇದೆ, ಸಂಸ್ಥೆ ನಡೆಸೋದು, ಬೆಳಿಗ್ಗೆಯಿಂದ ಸಂಬಳ ಕೊಡೋದು, ಏನಿಲ್ಲ ಚಾರಿಟಿ ಟೈಪ್ ಕೆಲಸ ಮಾಡೋದು, ಫ್ರೀ ಎಜುಕೇಶನ್ ಕೊಡೋದು, ದುಡ್ಡದು ಸಮಸ್ಯೆ ಯಾವಾಗಲೂ ಇರುತ್ತೆ. ಬಟ್ ನಮ್ಮ ಮೈಂಡ್ ಸೆಟ್ ಈಗ ಹೆಂಗೆ ವರ್ಕ್ ಮಾಡ್ಬೇಕಂದ್ರೆ ಬೆಳಿಗ್ಗೆಯಿಂದ ಸಂಜೆ ಒಂದು ಕೆಲಸ ಮತ್ತೆ ಇದು ಅದು ಅಂತ ಒಂದು ಇರುತ್ತೆ. ಆದ್ರೂ ಕೂಡ ನಾವು ಈಗೆಲ್ಲ ಆನ್ಲೈನ್ ಆಗಿಬಿಟ್ಟಿದೆ. ಆನ್ಲೈನ್ ಆಗ್ಬೇಕಂದ್ರೆ ಸಂಸ್ಥೆಯ ಮಕ್ಕಳಿದ್ರೆ ಅದಕ್ಕೆ ನಡೆಸುವ ಉತ್ಸವಕ್ಕೆ ಮಕ್ಕಳಿದ್ರೆ ಅವ್ರಿಗೊಂದು ಪ್ರೀತಿ ಇರುತ್ತೆ, ಇದು ತಂದೆ ಮಾಡಿದ ಸಂಸ್ಥೆ ನಾನು ಉಳಿಸ್ಕೊಳ್ಬೇಕು ಅಂತ. ಹಾಗೆ ಇವಾಗ ಅವ್ರಿಗೆ ಕೂಡ ಅದನ್ನೇ ಕಂಟಿನ್ಯೂ ಮಾಡ್ಲಿಕ್ಕೆ ಒಂದು ಇಚ್ಛೆ ಇರುತ್ತೆ, ತಂದೆದು ಡ್ರೀಮ್ ಅಂತ ಆಗಿರುತ್ತೆ. ಅದಕ್ಕೆ ನೋ ಪ್ರಾಬ್ಲಮ್. ಹಂಗೆ ಮಾಡುವಾಗ ನಾನು ಏನ್ ಹೇಳ್ತಾ ಇದ್ದೇನೆ ಅಂದ್ರೆ, ಇನ್ನು ಮುಂದೆ ಟೆಕ್ನಾಲಜಿ ಎಷ್ಟು ಬೆಳೀತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ತಕ್ಕ ಮಕ್ಕಳು ಕೂಡ ಆಗ್ಲಿ ಸಪೋರ್ಟ್ ಮಾಡಿ ಟೆಕ್ನಾಲಜಿಯನ್ನು ಇಂಪ್ಲಿಮೆಂಟ್ ಮಾಡಿ ಪಾರ್ಟ್ ಟೈಮ್ ಬಿಸ್ನೆಸ್ ಮಾಡಬೇಕು. ಅದಕ್ಕೆ ಏನು ಸಾಕಾಗಬೇಕು ನಾವು ಐಡಿಯಾಸ್ ಬೇಕಾದ್ರೆ ಕೊಡಬಹುದು. ಅದಕ್ಕೆ ನಾನು ಅದನ್ನ ಈಗ ಇಚ್ಛೆ ಪಡ್ತೇನೆ. ನಿಮ್ಗೆ ಗೊತ್ತಿರಬಹುದು ಫ್ಯೂಚರ್ ಏನಂದ್ರೆ ಎಕ್ಸ್ಪೀರಿಯನ್ಸ್ ಪಾಸ್ಟ್ ಮತ್ತೆ ಪ್ರೆಸೆಂಟ್ ಇಂದ. ಯಾಕಂದ್ರೆ ನಮ್ಮ ಇನ್ಫೋಸಿಸ್ ಬರುವ ಮೊದಲು, ಫಾರ್ ಎಕ್ಸಾಂಪಲ್ ಟೆಕ್ನಾಲಜಿ ಕಂಪ್ಯೂಟರ್ ಎಲ್ಲ ಬರುವ ಮೊದಲು ಏನ್ ಹೇಳ್ತಾ ಇದ್ರು, ಜನರಿಗೆ ಕೆಲಸ ಸಿಗಲ್ಲ ಅಂತ ಒಂದು ಮೈಂಡ್ ಸೆಟ್ ಇತ್ತು. ಯಾಕಂದ್ರೆ ಅಕೌಂಟೆಂಟ್ ಹೇಳ್ತಾ ಇದ್ರು ಕಂಪ್ಯೂಟರ್ ಕೆಲಸ ಮಾಡುದಾದ್ರೆ ನನ್ಗೆ ಹೆಂಗೆ ಕೆಲಸ ಸಿಗುತ್ತಾ ಅಂತ. ಹಂಗೆ ಅಲ್ಲ. ವಿಷಯ ಹೇಳ್ತೇನೆ, ಒಂದು ಯಾವಾಗಲೂ ಒಂದು ಆರ್ಗನೈಸೇಷನ್ ಇದ್ದಾಗ ಕಂಪ್ಯೂಟರ್ ಬಂದಾಗ ಈಗ ಏನಾಗುತ್ತೆ, ಆರ್ಗನೈಸೇಷನ್ ಬೆಳೀತಾ ಹೋಗುತ್ತೆ ಫಾಸ್ಟ್ ಲೆವೆಲ್ ಅಲ್ಲಿ. ಒಂದಿದ್ದನ್ನು 10 ಆರ್ಗನೈಸೇಷನ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ, ಆಗಲೇ ಜಾಬ್ ಸಿಗುತ್ತೆ, ಬೆಳವಣಿಗೆ ಆಗುತ್ತೆ. ನೆಕ್ಸ್ಟ್ ಏನಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಎಲ್ಲ ಬಂದಿದೆ. ಈಗಲೂ ದೊಡ್ಡ ದೊಡ್ಡ ಆಫೀಷಿಯಲ್ಸ್, ಪ್ರಿನ್ಸಿಪಲ್ ಸೆಕ್ರೆಟರಿ ಲೆವೆಲ್, CM ಲೆವೆಲ್ ಇದ್ದವಾಗ ಹೇಳ್ತಾ ಇದ್ದಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ರೆ ರೋಬೋಟ್ ಕೆಲಸ ಮಾಡುತ್ತೆ, ನಮ್ಗೆ ಕೆಲಸ ಸಿಗಲ್ಲ. ಹಂಗೆ ಅಲ್ಲ. 10 ಸಂಸ್ಥೆ ಮಾಡುವ ಅಟ್ ಎ ಟೈಮ್ 100 ಅಲ್ಲ 200 ಸಂಸ್ಥೆ ಮಾಡುವಂತ. ಯಾಕಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಮ್ಯಾನೇಜ್ ಮಾಡ್ಲಿಕ್ಕೆ ಕೂಡ ಜನ ಬೇಕು. ಸೊ ನಾನು ಈಗಲೂ ಹೇಳ್ತಾ ಇದ್ದೇನೆ, ಈ ದಿವಸ ಈ ಡೇಟ್ ಆಗಿ ನೀವು ಫೀಡ್ ಮಾಡಿ ಇಟ್ಕೊಳ್ಳಿ. 10-15 ಇಯರ್ಸ್ ಅಲ್ಲಿ ಹೇಳ್ತಾರೆ ಆರ್ಟಿಫಿಷಿಯಲ್ ಬಂದ್ರೆ ನಮ್ಗೆ ಕೆಲಸ, ಅದು ಮರ್ತು ಬಿಡಿ. 100% ಬೆಳವಣಿಗೆ ಜಾಸ್ತಿ ಆಗುತ್ತೆ. ನಾವು ನೆಕ್ಸ್ಟ್ ಏನಂದ್ರೆ, ನಾವು ನಮ್ಮ ಉಸ್ತಾದ್ಗಳು ಎಲ್ಲೆಲ್ಲಿ ಫ್ರೀ ಚಾರಿಟಿ ಆರ್ಗನೈಸೇಷನ್ ಮಾಡ್ತಾರೆ, ನಾವು ಅವ್ರಿಗೆ ಆನ್ಲೈನ್ ಟೆಕ್ನಾಲಜಿ ಬಿಸ್ನೆಸ್ ವಿಜಲ್ಲಿ ಸಹಕಾರ ನಾವು ಮಾಡಬೇಕು, ಎಲ್ಲಾಗ ಮಾಡಬೇಕು. ಎಷ್ಟೆಷ್ಟು ಜನ ಇಲ್ಲಿ ಕೆಲಸ, ಯಾಕಂದ್ರೆ ಎಲ್ಲ ದೊಡ್ಡಾಗುದು ಸಿಟಿಯಿಂದ ಹೋಗಿ ಬೆಂಗಳೂರು ಸಿಟಿ, ಬಾಂಬೆ ಸಿಟಿ ಅಲ್ಲ. ನೀವು ನೋಡಿ ಹಿಸ್ಟ್ರಿ ನೋಡಿ, ಯಾವ ICICI ಬ್ಯಾಂಕ್ ಮಂಗಳೂರಿನವ್ರು ಮಾಡಿದ್ರು, ತುಂಬಾ ಲೈಕ್ ಮಲ್ಯ ಆಗ್ಲಿ ಬಂಟ್ವಾಳದಿಂದ ಎಷ್ಟೋ ಜನ, ನಿಖಿಲ್ ಕಾಮತ್ ಅವೆಲ್ಲ ಮಂಗಳೂರಿನವ್ರು. ಅವ್ರದ್ದು ವಿಲೇಜ್ ಎಲ್ಲಿ ಹುಟ್ಟಿದ್ರು ನೋಡಿ, ಹಳ್ಳಿಯಲ್ಲಿ. ನಾನು ಯಾಕೆಂದ್ರೆ ಇಲ್ಲಿ ಪಾವುಗಳಲ್ಲಿ ನೀವು ಹುಟ್ಟಿದಿರ್ತೀಗ, ನೀವು ತಿಳ್ಕೊಳ್ಬೇಡಿ ನೀವು ಇಲ್ಲಿ ಹೋಗು ಅಲ್ಲಿ ಹಾಗೆಲ್ಲ. ಫ್ಯೂಚರ್ ಅಲ್ಲಿ ನೀವು ವರ್ಲ್ಡ್ ಅಲ್ಲಿ ಕಂಟ್ರೋಲ್ ಮಾಡಬಹುದು. ಯಾಕೆಂದ್ರೆ ಎಲ್ಲಾ ದೊಡ್ಡವರು ಹಳ್ಳಿ ಬಿಟ್ಟು ಸಿಟಿಗೆ ಹೋಗಿ ಸಿಟಿಯಲ್ಲಿ ದೊಡ್ಡ ಆಗಿದ್ದು. ಯಾಕಂದ್ರೆ ಅಷ್ಟು ಗಾಡ್ ಗಿಫ್ಟ್ ಇರುತ್ತೆ ಅವ್ರಿಗೆ. ಸಿಟಿಯಲ್ಲಿ ಹೋದವರು ಅಲ್ಲೇ ಬಾಕಿ ಆಗಿರ್ತಾರೆ. ಬೆಳವಣಿಗೆ ಮಾಡಿದವರು ಸಿಟಿಗೆ ಹೋಗಿ ಹಳ್ಳಿಯವ್ರಿಗೆ ಹೋಗಿ ಬೆಳವಣಿಗೆ ಮಾಡಿದ್ದು. ಹಳ್ಳಿಗೆ ಇರುವ ರೆಸ್ಪೆಕ್ಟೇ ಬೇರೆ, ಜಾಗೆಗೆ ಇರುವ ರೆಸ್ಪೆಕ್ಟೇ ಬೇರೆ. ಅದಲ್ಲದೆ ನೀವು ನೋಡಿ, ಯಾವ ದೊಡ್ಡ ಮನುಷ್ಯ ಆದ್ರೂ ಕೂಡ ಅವ್ನಿಗೆ
ಊರ್ದೊಂದು ಹೆಸರಿರುತ್ತೆ. ಎಷ್ಟು ದೊಡ್ಡ ಜನ ಆಗಲಿ, ನೀವು ಗಾಂಧೀಜಿ ಹುಟ್ಟಿದ ಜನ ನೋಡಿ, ಅಂಬೇಡ್ಕರ್ ಸಾಹೇಬ್ ಹುಟ್ಟಿದ ಜನ ನೋಡಿ, ನಮ್ಮ ಜವಾಹರ್ಲಾಲ್ ನೆಹರು ಹುಟ್ಟಿದ ನೋಡಿ, ಹಾಗೆ ಅದು. ಸೊ ಸಿಟಿಯಲ್ಲಿ ಎಲ್ಲ ಥಿಂಕ್ ಮಾಡೋದಂತ ತಿಳ್ಬೇಡಿ. ನೀವು ನಿಮ್ಮ ಮೇಲೆ ಪಾಸಿಟಿವ್ ಆಗಿ ಎನರ್ಜಿ ಆಗಿ ಇರಬೇಕು. ನಾನು ಮೊದಲು ದೊಡ್ಡ ಜನ ಆಗುದು ಗ್ಯಾರಂಟಿ ಅಂತ, ಅದು ನಮ್ಮ ವಿಶ್ವಾಸ ಆಗಿರ್ಬೇಕು. ನಾನು ಇಷ್ಟು ಯಾಕೆಂತ ಹೇಳುದಂದ್ರೆ ನನ್ಗೆ ಗೊತ್ತು, ನಾನು ಬೆಂಗಳೂರು ಎಲ್ಲ ಕಡೆ ಜನ ನೋಡಿದೆ, ಅದಕ್ಕೆ ಥ್ಯಾಂಕ್ ಯು. ಜಾಸ್ತಿ ಮಾಡ್ಲಿಕ್ಕೆ ಇಷ್ಟ ಇಲ್ಲ. ಥ್ಯಾಂಕ್ ಯು. ಇನ್ವೈಟ್ ಮಾಡಿದ್ದೆ. ಥ್ಯಾಂಕ್ ಯು. ದೊಡ್ಡ ನಮಸ್ಕಾರ.